ನಮಸ್ಕಾರ ರೀಪ ಎಲ್ಲರಿಗೂ. ಇವತ್ತಿನ ವಿಡಿಯೋ ಏನಂತಂದ್ರೆ ನಮ್ಮ ಬರ್ತೇಶ್ ಎಜುಕೇಷನ್ ಟ್ರಸ್ಟ್ದ ಬಸ್ಗಳ ಬಗ್ಗೆ ಒಂದು ಸಣ್ಣ ವಿಡಿಯೋ ಮಾಡತಾನು. ಬರ್ತೇಶ್ ಎಜುಕೇಷನ್ ಟ್ರಸ್ಟ್ ಬೆಳಗಾವಿದಾಗ ಒಟ್ಟು 3 ಕ್ಯಾಂಪಸ್ನಾಗ ಐತಿ. ಹೆಡ್ ಆಫೀಸ ಬೆಳಗಾವಿದಾಗ ಅರೇಂದ್ಗಿರಿ ಕ್ಯಾಂಪಸ್ ಪೋಟ್ ರೋಡ್ ಹತ್ತಿರ ಐತಿ. ಇನ್ನೊಂದು ಬ್ರಾಂಚ ಚಂದ್ರಗಿರಿ ಕ್ಯಾಂಪಸ್ ಬಸವನಕುರ್ಚಿ ಎಕ್ಸ್ಟೆನ್ಷನ್ ಸಿಂಧೋಳಿ ಕ್ರಾಸ್ ಹತ್ತಿರ ಐತಿ. ಮತ್ತೊಂದು ಬ್ರಾಂಚ ವಿಂಧ್ಯಗಿರಿ ಕ್ಯಾಂಪಸ್ ಹಲಗಾದಾಗ ಸುವರ್ಣಸೌಧ ಅಪೋಸಿಟ್ ಐತಿ. ಏನಿಲ್ಲ ಟ್ರಾನ್ಸ್ಪೋರ್ಟೇಷನ್ ನೋಡೋದಂತಂದ್ರೆ ಕಾರು, ಬಸ್ಸು ಮತ್ತು ಆಂಬುಲೆನ್ಸ್ಗಳು ಎಲ್ಲ ಕೂಡ ಟೋಟಲ್ 30ಕ್ಕೂ ಅಧಿಕ ವೆಹಿಕಲ್ಗಳು ಇದಾವೆ ಮತ್ತು ಡ್ರೈವರ್ಗಳು 35ಕ್ಕಿಂತ ಅಧಿಕ ಜನ ಅದಾರು. ಇನ್ನು ನನ್ನ ಬಗ್ಗೆ ಹೇಳೋದಂತಂದ್ರೆ ನಾ ಇಲ್ಲಿ ಕೆಲಸ ಮಾಡಕತ್ತ 10 ವರ್ಷ ಮುಗಿದು 11ನೇ ವರ್ಷ ರನ್ನಿಂಗ್ ಐತಿ. ಇನ್ನು ನನ್ನಂಥವ್ರನ್ನ ಭಾಳ ಜನ ಅದಾರ ಇಲ್ಲಿ. 8 ವರ್ಷ, 10 ವರ್ಷ, 15 ವರ್ಷ, 18 ವರ್ಷ ಸರ್ವಿಸ್ ಆದವ್ರು ಅದಾರು. ಯಾಕಪ್ಪ ಅಂತಂದ್ರೆ ನಾವು ಮತ್ತೊಬ್ಬರ ಕಡೆ ಕೆಲಸ ಮಾಡ್ತಾವಂತಂದ್ರೆ ಪೇಮೆಂಟ್ ಜಾಸ್ತಿನೂ ಇರ್ಬೋದು, ಕಡಿಮೆ ಇರ್ಬೋದು. ಆದ್ರೆ ನಾವು ನಮ್ದು ಅಂತೇಳಿ ಮಾಡೋದು ಭಾಳ ಮುಖ್ಯ ಆಕೈತಿ. ನಾ ಕೆಲಸ ಮಾಡ್ಬೇಕಂತಂದ್ರೆ ನಮಗೆ ಏನೋ ಒಂದು ತೊಂದರೆ ಇದ್ದರೂ ನಮ್ಮ ಮ್ಯಾನೇಜರ್ ಆದಂಥ ಅಮಿತ್ ಸರ ಮತ್ತು ನಮ್ಮ ಸಂಸ್ಥಾದವ್ರ ಕಡೆಯಿಂದ ನಮಗೆ ಭಾಳ ಸಪೋರ್ಟ್ ಐತಿ. ಇನ್ನು ನಾವು ಗಾಡಿ ಮೇಂಟೆನೆನ್ಸ್ ನೋಡೋದಂತಂದ್ರೆ ನಮ್ದು ಏನೋ ಸರ್ವಿಸಿಂಗ್ ಇತ್ತು ಅಥವಾ ಯಾವುದೋ ಒಂದು ರಿಪೇರಿ ಇತ್ತು ಅಂತಂದ್ರೆ ನಾವು ಟಾಟಾ ಮೋಟರ್ಸ್ ಮಾನಿಕ್ ಬಾಗ್ತನ ಹೋಗಿ ಮಾಡ್ಕೊಂಬರ್ತವೆ. ಹೊರಗೆ ಎಲ್ಲೂ ಗಾಡಿ ಕೆಲಸ ಮಾಡೋಂಗಿಲ್ಲ. ಇನ್ನೂ ಒಂದು ಏನೋ ಎಮರ್ಜೆನ್ಸಿ ಬಂತು ಅಥವಾ ಗಾಡಿ ಬ್ರೇಕ್ ಡೌನ್ ಆಯಿತು ಅಂತಂದ್ರೆ ಆನ್ ದ ಸ್ಪಾಟ್ ಗಾಡಿಯಾಗಿದ್ದಂಥ ಮಕ್ಕಳಿಗೆ ಯಾವುದೇ ರೀತಿ ತೊಂದರೆ ಆಗದಂಗೆ ಬೇರೆ ಗಾಡಿ ಅಡ್ಜಸ್ಟ್ ಮಾಡ್ತಾರೆ. ಇನ್ನು ನಮ್ಮ ಗಾಡಿ ಪೇಪರ್ಸ್ ಬಗ್ಗೆ ಹೇಳೋದಂತಂದ್ರೆ ಯಾವುದೇ ರೀತಿಯಾದಂಥ RTO ಕೆಲಸ ಇರ್ಬೋದು ಅಥವಾ ಟ್ಯಾಕ್ಸ್, ಇನ್ಶೂರೆನ್ಸ್ ಅಥವಾ FC ಇರ್ಬೋದು, ಬಿಫೋರ್ ಟೈಮನ್ನು ಎಲ್ಲ ಮಾಡಿ ರೆಡಿ ಮಾಡ್ತಾರೆ. ಯಾವುದೇ ಕಾರಣಕ್ಕೂ ಡ್ಯೂ ಆಗೋರಿಗೆ ಬಿಡೋದಿಲ್ಲ. ಮತ್ತು ನಮ್ಮ ಲೈಸೆನ್ಸನ್ನು ಡ್ಯೂ ಆಗಿಂತ ಪೈಲಾನ ರಿನ್ಯೂವಲ್ ಮಾಡಿಕಾಸ ಅವ್ರಿಗೆ ಒಂದು ಕಾಪಿ ಕೊಡ್ಬೇಕು. ನಾವು ಒಂದು ವೇಳೆ ನಮ್ಮ ಲೈಸೆನ್ಸ್ ಏನಾರೇ ಡ್ಯೂ ಆಗಿತ್ತು ಅಂತಂದ್ರೆ ಅದನ್ನು ಹೊಳ್ಳಿ ರಿನ್ಯೂವಲ್ ಮಾಡೋಮಟ ನಮ್ಗೆ ಯಾವುದೇ ಕಾರಣಕ್ಕೂ ಗಾಡಿ ಕೊಡೋಂಗಿಲ್ಲ. ನೋಡಿರಿ, ನಮ್ಮ ಸಂಸ್ಥೆ ಬಸ್ಗಳ ಬಗ್ಗೆ ಮತ್ತು ಡ್ರೈವರ್ಸ್ ಬಗ್ಗೆ ಒಂದು ಸಣ್ಣ ಇನ್ಫಾರ್ಮೇಟಿವ್ ವಿಡಿಯೋ ಮಾಡಿದನು. ನಿಮಗೆ ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿರಿ. ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾನು. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಾಗ.